स्वागत है आपका बी न्यूज नेशन में। मैं हूं आबिद हुसैन शेख। फोन टैपिंग मामला, एमबी पाटिल का बयान। मीडिया से बात करते हुए पूर्व गृह मंत्री एमबी पाटिल ने कहा कि जब मैं गृह मंत्री था तो किसी ने इसका जिक्र नहीं किया, अब सभी लोग इसकी बात कह रहे हैं। मीडिया से ही मुझे पता चला है, मेरे पीए भीमाशंकर और शशि हिरेमठ के फोन टैप हुए हैं। देशद्रोहियों, आतंकवादियों के फोन टैप होते हैं। कभी कभी आयकर विभाग वाले भी परमिशन लेकर फोन टैप करते हैं। मुझे अधिकारियों ने बताया कि ये झूठी अफवाह है, फिर भी जांच होनी चाहिए। डीके शिव कुमार और अपने बीच हुए गर्मा गर्म सवाल जवाब पर कहा कि हमारे बीच ये होता रहता है। डीके शिव कुमार ने मेरे बारे में कुछ नहीं कहा, मैं उनसे माफी मांगूंगा। मीडिया से सुनकर ही मैंने उन्हें खरी खोटी सुनाई थी। मीडिया को भी अपनी जिम्मेदारी समझनी चाहिए। अब इसके बाद सब देखने के बाद ही प्रतिक्रिया दूंगा, कहा एमबी पाटिल ने। फोन टैपिंग मामले को क्या सीबीआई को जांच के लिए सुपुर्द करना चाहिए, इस सवाल पर कहा कि मुझे राज्य की पुलिस पर गर्व और उन पर मुझे भरोसा भी है। सीबीआई के बजाय हमारे पुलिस को ही देना ठीक रहेगा, कहा एमबी पाटिल ने। ಡಿಕೆ ಶಿವಕುಮಾರ್ ಹೇಳಿ ಸತ್ಯ ಇರ್ಬೋದು, ತೆಗೆದುಕೊಂಡು ಕದ್ದಾಲಿಕೆ ಆಗಿಲ್ಲ ಅಂತ ಹೇಳಿ ಅದು ಯಾವಾಗ ಗೊತ್ತಾಗ್ತದೆ? ಆಫ್ಟರ್ ಎನ್ಕ್ವೈರಿ ಗೊತ್ತಾದ್ಮೇಲೆ ಅದು ಗೊತ್ತಾಗ್ತದೆ. ಇದು ಸಿಬಿಐ ತನಿಖೆ ಆಗಬೇಕಂತ ಹೇಳ್ತಾರೆ. ನೋಡಿ, ಸಿಬಿಐದು ಇತಿಹಾಸ ನನಗೆ ಗೊತ್ತಿದೆ. ನಮ್ಮ ರಾಜ್ಯದ ಅಧಿಕಾರಿಗಳು ಭಾಳ ಒಳ್ಳೆಯ ಹೆಮ್ಮೆ ಇರಬೇಕು. ನೀವು ರಾಜ್ಯದವರು ಒಳ್ಳೆಯ ಅಧಿಕಾರಿಗಳನ್ನ ಹೊಂದಿದ್ದೀವಿ. ಎಂತೆಂಥ ಕೇಸು ಇವತ್ತಿನ ದಿವಸ ನಿಮ್ಮ ಗೌರಿ ಲಂಕೇಶು, ಕಲಬುರ್ಗಿ 5 ವರ್ಷ ಸಿಬಿಐದಲ್ಲಿ ಬಿತ್ತು, ಏನೂ ಮಾಡೋಕ್ಕಾಗಲಿಲ್ಲ. ಪನ್ಸಾರಿ ಗಿನ್ಸಾರಿ ಎಲ್ಲ ಕೇಸನ್ನು ಬಗೆಹರಿಸಿದವರು ನಮ್ಮ ರಾಜ್ಯದ ಪೊಲೀಸರು. ನನಗೆ ಹೆಮ್ಮೆ ಇದೆ ನಮ್ಮ ಅಧಿಕಾರಿಗಳ ಮೇಲೆ. ಭಾಳ ಒಳ್ಳೆಯ ಆಫೀಸರ್ಸ್ ಇದ್ದಾರೆ. ಮತ್ತು ಎಲ್ಲ ಒಳ್ಳೆಯವರು, ಕೆಟ್ಟವರು ಕೆಲವೊಬ್ರು ಎಲ್ಲ ಕಡೆ ಇರೋರೆ. ಕೆಟ್ಟವರು ರಾಜಕಾರಣದಾಗ ಇರ್ತಾರೆ, ಕೆಟ್ಟವರು ಪೊಲೀಸ್ ಇಲಾಖೆಯಲ್ಲೂ ಇರ್ತಾರೆ, ಕೆಟ್ಟವರು ಮಾಧ್ಯಮದಲ್ಲೂ ಇರ್ತಾರೆ. ಹೀಗಾಗಿ ಕೆಲವರಿಂದ ಇವತ್ತಿನ ದಿವಸ ನಾವು ಯಾವುದಕ್ಕೂ ಕೂಡ ಕಳಂಕ ಬರಬಾರ್ದು. ಹೌದು, ಬಿಕಾಸ್ ಗೌರ್ಮೆಂಟ್ ಆಫ್ ಇಂಡಿಯಾ ನಾನು ಹೇಳಿದ್ದೀನಲ್ಲ, ನಾನು ಈಗಲೂ ಅದಕ್ಕೆ ಬಂದಿದ್ದೇನೆ. ಗೌರ್ಮೆಂಟ್ ಆಫ್ ಇಂಡಿಯಾ, ಸೆಂಟ್ರಲ್ ಗೌರ್ಮೆಂಟ್, ಹೋಮ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಆಲ್ ದಿಸ್, ಅವರು ಒಂದು ಸಂದರ್ಭ ಈ ರಾಜಕೀಯದಿಂದ ಫೋನ್ ಇದನ್ನು ಬಳಸ್ಕೋತಾ ಇದ್ದಾರೆ. ಅದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು ಅಂತ ನಾನು ಹೇಳಿದ್ದೇನೆ. ಯಾಕಂದರೆ ಸಿಬಿಐ ಅವರು ಏನಾಗಿದೆ, ಇನ್ಕಮ್ ಟ್ಯಾಕ್ಸು, ಇಡಿ ಈ ನೆಪದಿಂದ ಅವ್ರಿಗೆ ದೇ ಹ್ಯಾವ್ ಗಾಟ್ ಸಮ್ ಪವರ್ಸ್. ಸೊ ಅದರಿಂದ ನಾನು ಅದನ್ನು ಆ ಎನ್ಕ್ವೈರಿ ಬಗ್ಗೆ ಹೇಳಿದ್ದೀನಿ. ಐ ಥಿಂಕ್ ವಿ ಶುಡ್ ಎಂಡ್ ಅಪ್ ದಿಸ್. ದಿವಸ ತಪ್ಪಾಗಿದೆ. ನಾನು ಡಿಕೆ ಶಿವಕುಮಾರ್ ಅವ್ರದ್ದು ನಮ್ಮದು ಭಾಳ ಪ್ರೀತಿ ಜಾಸ್ತಿ. ಎಷ್ಟೋ ಸಂದರ್ಭದಲ್ಲಿ ನಾವು ಪರಸ್ಪರ ನಮ್ಮದು ಅವ್ರದ್ದು ನಡೆದಿರ್ತದೆ ಜುಗಲ್ಬಂದಿ. ಆದರೆ ಈ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ನನ್ನನ್ನು ಉದ್ದೇಶಿಸಿ ಮಾತನಾಡಿಲ್ಲ. ಹೀಗಾಗಿ ನಾನು ಫೇರ್ ಆಗಿರಬೇಕಾಗ್ತದೆ, ನ್ಯಾಯಯುತವಾಗಿರಬೇಕಾಗ್ತದೆ. ಯಾಕಂದರೆ ನಾನೇನು ಅದು ಸರಿಯಲ್ಲ ಅಂತ ನಾನು ಭಾವಿಸೋದಿಲ್ಲ. ಫೇರ್ ಇದ್ದಾಗ, ನ್ಯಾಯಯುತ ಇದ್ದಾಗ, ನಮಗೆ ತಿಳಿದೇ ತಪ್ಪಾಗಿದ್ದಾಗ ನಾವು ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ನಾನು ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಾನು ಫೋನ್ ಮಾಡ್ತೀನಿ, ಅವ್ರ ಜೊತೆ ಮಾತಾಡಿ ಐ ಆಮ್ ಸಾರಿ ಬ್ರದರ್, ಐ ಹ್ಯಾವ್ ಮಿಸ್ಟೇಕನ್ ಅಂತ ಹೇಳ್ತೇನೆ. ನಾನು ಅವ್ರಿಗೆ ಮಾತಾಡ್ತೇನೆ. ನಾನು ಇನ್ಮೇಲೆ ಸ್ವಲ್ಪ ಚೆಕ್ ಮಾಡಿನೇ ಹೇಳಿಕೆ ಕೊಡ್ತೇನೆ. ನೀವು ತಪ್ಬೋದು, ಇನ್ಮೇಲೆ ನಾನು ತಪ್ಪಬಾರ್ದು. ಯಾಕಂದ್ರೆ ನನಗೆ ಒಂದೇನೋ ಮೌಲ್ಯಗಳನ್ನ ಇಟ್ಕೊಂಡು ನಾನು ರಾಜಕಾರಣ ಮಾಡ್ತೇನೆ. ನನಗೆ ಯಾರ್ದು ಭಯ ಇಲ್ಲ. ಪ್ರಸಂಗ ಬಂದಾಗ ನಾನು ಯಾರ ಮೇಲೂ ಕೂಡ ನಾನು ಇದು ಮಾಡ್ತೀನಿ. ಆದರೆ ಈ ವಿಚಾರದಲ್ಲಿ ಹೇಳಬೇಕಂದ್ರೆ ಇಟ್ ವಾಸ್ ನಾಟ್ ಫೇರ್ ಆನ್ ಮೈ ಪಾರ್ಟ್ टू क्रिटिसाइज डीके शिव कुमार। और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।